ಇನ್ನು ಇದು ಸಾಸ್ಗಳು ನೋಡಿ, ಬಾರ್ಬಿಕ್ಯೂ ಸಾಸ್ ಅಂತೆ, ಸೆಜ್ವಾನ್ ರೈಸ್ ಸಾಸ್ ಅಂತೆ, ಏನಿಲ್ಲ ಅಂದರೂ 10ರಿಂದ 12 ವೆರೈಟಿ ಸಾಸ್ಗಳಿಲ್ಲಿದ್ವು. ಇನ್ನು ಇದೇನಂತ ನನಗೆ ನಿಜ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಊಟ, ದ್ರಾಕ್ಷಿ, ಐಸ್ ಕ್ರೀಮ್ ಬಿಟ್ಟರೆ ಏನೂ ತಗೊಂಡಿಲ್ಲ. ಆ ಐಸ್ ಕ್ರೀಮ್ ಅಂತೂ ಸಖತ್ತಾಗಿತ್ತು. ಎಷ್ಟೊಂದು ಐಸ್ ಕ್ರೀಮ್ಗಳಿದೆ ನೋಡಿ ಇಲ್ಲಿ. ಐಸ್ ಕ್ರೀಮ್ನ ಇಷ್ಟಪಡೋರಂತೂ ಇಲ್ಲಿ ಬಂದರೆ ಎಲ್ಲನೂ ಬೇಕು ಅಂತೀರೇನೋ, ಎಲ್ಲ ವೆರೈಟಿಗಳು ಕೂಡ ಇಲ್ಲೇ ಇದೆ ನೋಡಿ. ಇಲ್ಲಿಂದ ಅಲ್ಲಿ ತನಕ ಕೂಡ ಐಸ್ ಕ್ರೀಮೇ ಇದೆ. ನನಗೆ ಆ್ಯಕ್ಚುಲಿ ಐಸ್ ಕ್ರೀಮ್ ಸಖತ್ ಇಷ್ಟ. ಶೀತ ಇದ್ರೂ ಕೂಡ ತಿಂದಿದ್ದೀನಿ. ಡ್ರೈ ಫ್ರೂಟ್ಸ್ ಜ್ಯೂಸ್ ಏನಾದ್ರು ತಗೊಳ್ಳೋಣ ಅಂತ ನೋಡಿದೆ, ಬಟ್ ಯಾಕೋ ಬೇಡ ಅನ್ನಿಸ್ತು, ಸೊ ತಗೊಳ್ಳಿಲ್ಲ. ಇದು ನೋಡಿ ಬೂಮರ್, ಇದಕ್ಕೆ ಆ್ಯಕ್ಚುಲಿ 10 ರೂಪಾಯಿ ಅಂತೆ. ಇದನ್ನ ನೀವು ಚಿಕ್ಕ ವಯಸ್ಸಲ್ಲಿ ತಿಂದಿರೋ ನೆನಪಿದ್ರೆ ಕಾಮೆಂಟ್ ಮಾಡಿ. ಇನ್ನು ಇಲ್ಲಿ ನೋಡಿ ಈ ಗಿಫ್ಟ್ ಎಷ್ಟು ಸಖತ್ತಾಗಿದೆ ಅಂತ. ಯಾರಿಗಾರು ನಾವು ಏನಾದ್ರು ಗಿಫ್ಟ್ ಕೊಡ್ಬೇಕಂದ್ರೆ ಈ ಥರ ಪ್ಯಾಕ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಇಲ್ಲಿ ಜ್ಯುವೆಲರಿ ಕಲೆಕ್ಷನ್ ಕೂಡ ಇದೆ, ಸಖತ್ತಾಗಿದೆ. ಇನ್ನು ಇಲ್ಲಿ ಜ್ಯುವೆಲರಿ ಕಲೆಕ್ಷನ್ ಕೂಡ ಇದೆ, ಹಾಗೆ ಕಾಸ್ಮೆಟಿಕ್ಸ್ ಐಟಮ್ಸ್ಗಳು ಕೂಡ ಇದೆ. ಬಟ್ ನಾನು ಯಾವುದನ್ನು ತಗೊಳ್ಳಿಲ್ಲ, ನೋಡಿದೆ, ಬಟ್ ನನಗೆ ಯಾಕೋ ಯಾವುದೂ ಇಷ್ಟ ಆಗಲಿಲ್ಲ. ಈ ಮಾಲ್ ಸುತ್ತೋಕ್ಕಂತೂ ತುಂಬಾ ಟೈಮ್ ಬೇಕು. ಇನ್ನು ಅಲ್ಲಿಂದ ಹೊರಗಡೆ ಬಂದರೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಇವತ್ತು, ಸೊ ಅಲ್ಲಿ ಮಕ್ಕಳುಗಳ ಡ್ಯಾನ್ಸ್ ಇತ್ತು. ಅಲ್ಲೇನೇನೋ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡಿದ್ರು, ಬಟ್ ಅದಿನ್ನೂ ಅವಾಗಷ್ಟೇ ರೆಡಿ ಆಗ್ತಿತ್ತು, ಏನು ಅಂತ ಗೊತ್ತಿಲ್ಲ. ಅಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರು. ಅದರಲ್ಲಿ ಒಬ್ಬ ಪುಟ್ಟ ಕಂದ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದೆ. ಡ್ಯಾನ್ಸ್ ಬರ್ತಿಲ್ಲ ಆದರೂ ಕೂಡ ಅಲ್ಲಿರೋ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ. ಆ ಮಗುವಂತೂ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಪ್ಲ್ಯಾನ್ ಮಾಡದೆ ಹೋಗಿರೋದ್ರಿಂದ ಹೆಂಗೆ ವಿಡಿಯೋ ಮಾಡಬೇಕು ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೆಕ್ಸ್ಟು ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ಇನ್ನು ಅಲ್ಲಿಂದ ಹೊರಗಡೆ ಬಂದು ನಾನು ನನ್ನ ಫ್ರೆಂಡು ಇಬ್ಬರು ಕೂಡ ಐಸ್ ಕ್ರೀಮ್ ತಿಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಅವಳು ಆ ಕಡೆ ಹೋದ್ಲು ಬೇರೆ ಬಸ್ಸಲ್ಲಿ, ನಾನು ನನ್ನ ಏರಿಯಾಗೆ ಬಂದೆ ಬೇರೆ ಬಸ್ಸಲ್ಲಿ. ಇದಾಗಿತ್ತು ನನ್ನ ಲುಲು ಶಾಪಿಂಗ್ ವ್ಲಾಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.